ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅವರಿಬ್ರು ಸಹ ಕೆಲ ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು. ಇಬ್ಬರಿಗೂ ಒಳ್ಳೆ ಕೆಲಸ ಸಹ ಇತ್ತು, ಕೈತುಂಬಾ ಸಂಬಳವೂ ಸಹ ಬರ್ತಾ ಇತ್ತು. ಎಲ್ಲವೂ ಇದ್ದಂತಹ ಆ ದಂಪತಿಗಳಿಗೆ ನೆಮ್ಮದಿ ಮಾತ್ರ ಇರಲಿಲ್ಲ. ಇಬ್ಬರ ಮಧ್ಯೆ ಇದ್ದಂತಹ ಆ ಒಂದು ಮನಸ್ತಾಪಕ್ಕೆ ಇದೀಗ ಇಬ್ಬರು ತಮ್ಮ ಜೀವನವನ್ನ ಕೊನೆಗೊಳಿಸಿಕೊಂಡಿದ್ದಾರೆ. ಹಾಗಿದ್ರೆ ಅವರ ಬಾಳಲ್ಲಿ ಆಗಿದ್ದಾದ್ರೂ ಏನು ಅಂತ ಹೇಳ್ತೀವಿ ಕೇಳಿ. ಪತಿ ಪತ್ನಿ ನಡುವೆ ಜಗಳ, ಕೊಲೆಯಲ್ಲಿ ಅಂತ್ಯ. ಪತ್ನಿ ಕೊಲೆಗೈದು ಪತಿಯು ಸೂಸೈಡ್. ಈ ದಂಪತಿ ಫೋಟೋವನ್ನ ಒಮ್ಮೆ ನೋಡಿ. ಎಂತವರಿಗೂ ಸಹ ಹೊಟ್ಟೆ ಕಿಚ್ಚು ಬರುವಷ್ಟು ಮುದ್ದಾದ ಜೋಡಿ. ಆದ್ರೆ ಇಂತಹ ಜೋಡಿಗೆ ಅದು ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಪ್ರೀತಿಸಿ ಮದುವೆಯಾಗಿದ್ದ ಸಿವಿಲ್ ಇಂಜಿನಿಯರ್ ತನ್ನ ಪತ್ನಿಗೆ ಉಸಿರುಗಟ್ಟಿಸಿ ಕೊಂದು ತಾನು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಮಂತ್ ಜೈನ್ ಹಾಗೂ ಹುಬ್ಬಳ್ಳಿ ಮೂಲದ ಪದ್ಮಾವತಿ ಮೃತ ದಂಪತಿ. ಇಬ್ಬರು ಪರಸ್ಪರ ಪ್ರೀತಿಸಿ 4 ವರ್ಷದ ಹಿಂದೆ ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿದ್ರು. ಲಗ್ಗೇರಿ ಬಳಿಯ ರಾಜೇಶ್ವರಿ ನಗರದ ಬ್ಯಾಂಕ್ ಲೇಔಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಶುಕ್ರವಾರ ರಾತ್ರಿ ವೇಳೆಗೆ ಜಗಳ ವಿಕೋಪಕ್ಕೆ ಹೋಗಿ ನಡೆಯಬಾರದ ಘಟನೆಯೇ ನಡೆದು ಹೋಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿ ಇಬ್ಬರ ಮೊಬೈಲ್, ಅವರ ಡೈರಿ, ಇತರೆ ಸಾಕ್ಷಿಗಳನ್ನ ವಶಕ್ಕೆ ಪಡೆದು ಯುಟಿಆರ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮೃತ ಸುಮಂತ್ ಜೈನ್ ತನ್ನ ಪತ್ನಿಯನ್ನ ಕೊಲೆಗೈದು ನಂತರ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದ್ದು, ಇಬ್ಬರ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಇಬ್ಬರ ಪಾಲಕರಿಗೂ ಮಾಹಿತಿ ತಿಳಿಸಿದ್ದೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸರ್, ಇಲ್ಲಿ ಏನ್ ಘಟನೆ ನಡೆದಿದೆ ಅಂತ ನಮ್ಗೇನೋ ಗೊತ್ತಿರಲಿಲ್ಲ ಮಾಹಿತಿ. ಪ್ರೆಸೆಂಟ್ ನಾವು ಇಲ್ಲಿ ಅಕ್ಕಪಕ್ಕ ಲೋಕಲ್ ಅಲ್ಲಿ ಇರೋರು. ಪ್ರೆಸೆಂಟ್ ಇದೇ ರೋಡಲ್ಲೇ ಬಂದ್ವು ನಾವು. ಈ ತರ ಅನ್ಸ್ಪೆಕ್ಟ್ ಆಗಿ ಹಿಂಗೆ ಸಾವಾಗಿದೆ, ಏನೋ ಡಬಲ್ ಮರ್ಡರ್ ಆಗಿದೆ ಅಂತ ಮಾಹಿತಿ ಬಂತು. ನೋಡೋಣ ಅಂತ ನಾವು ಸ್ಪಾಟಿಗೆ ಬಂದು ಬರೋಷ್ಟಾಗಿ ನಮ್ಮ ರಾಜಗೋಪಾಲರ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಆಲ್ರೆಡಿ ಎನ್ಕ್ವೈರಿಲಿ ಇದ್ರು. ಆಗಸ್ಟ್ 13ರ ಗುರುವಾರ ರಾತ್ರಿಯಿಂದಲೇ ದಂಪತಿಗಳ ನಡುವೆ ಜಗಳ ಪ್ರಾರಂಭವಾಗಿತ್ತು. ಮರುದಿನ ಬೆಳಗ್ಗೆಯೂ ಜಗಳ ಮುಂದುವರೆದಿತ್ತು. ಇಬ್ಬರ ಜಗಳ ವಿಕೋಪಕ್ಕೆ ಹೋಗಿದ್ದರಿಂದ ಸುಮಂತ್ ತನ್ನ ಪತ್ನಿಗೆ ಕೊಲೆ ಮಾಡಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಲೂ ಹೇಳಲಾಗ್ತಿದೆ. ನಾನು ಸಾಯುತ್ತೇನೆ, ಒಡವೆ ತೆಗೆದುಕೊಂಡು ಹೋಗಿ. ದಂಪತಿಗಳ ನಡುವೆ ಜಗಳ ನಡೀತಿದ್ದ ಸಂದರ್ಭದಲ್ಲಿ ಮೃತ ಪದ್ಮಾವತಿ ತನ್ನ ತಾಯಿಗೆ ವಾಟ್ಸ್ಆಪ್ ಸಂದೇಶ ಕಳುಹಿಸಿದಳು ಎನ್ನುವ ಮಾಹಿತಿ ತಿಳಿದು ಬಂದಿದೆ. ಈಚೆಗಡೆ ಅವ್ರು ಪ್ರೆಸೆಂಟ್ ನೇಣು ಹಾಕೊಂಡಿದ್ದಾರೆ, ಒಳಗಡೆ ಹೋಗ್ಬಿಟ್ಟು ಲೇಡೀಸ್ ಬಂದು ಮಂಚದ ಮೇಲೆ ಮಲಗಿರೋ ಟೈಪ್ ಅವರು ಪ್ರೆಸೆಂಟ್ 3 ತಿಂಗಳಿಂದ ಬಂದು ಮನೆಗೆ 3 ತಿಂಗಳು ಬ್ಯಾಕಲ್ಲಿ ಹೊಸ ಬಿಲ್ಡಿಂಗು ಗೃಹಪ್ರವೇಶ ಆಗಿತ್ತು. ಹೊಸದಾಗಿ ನಂದಿನಿ ಲೆವೆಟಲ್ಲಿ ಇದ್ರಂತೆ. ನಂದಿನಿ ಲೆವೆಟಿಂದ ಬಂದು ಇಲ್ಲೂ ಬಾಡಿಗೆಗೆ ಬಂದಿದ್ದಾರೆ. ಅಲ್ಲೇನೋ ಬಾಡಿಗೆ ಜಾಸ್ತಿ ಇತ್ತು, ಇಲ್ಲಿ ಬಾಡಿಗೆ ಕಮ್ಮಿ ಇದೆ ಅಂತ ಏನೋ 10,000 ಅಂದ್ಬಿಟ್ಟು ಬಂದಿದ್ರು ಬಾಡಿಗೆಗೆ ಅಂತ ನಮಗೆ ಬಂದಿದ್ದು ಮಾಹಿತಿ ಕೇಳಿದ್ವಿ. ಈಗ 3 ತಿಂಗಳು ಬ್ಯಾಕಲ್ಲಿ ಬಂದಿದ್ದಾರೆ. ಯಾವುದೇ ಥರ ಮಕ್ಕಳು ಮರಿ ಏನೂ ಇರಲ್ಲ. ಪಕ್ಕದಲ್ಲಿ ನಾವು ವಿಚಾರಿಸಿದಾಗೂ ಫ್ಯಾಮಿಲಿ ತುಂಬ ಚೆನ್ನಾಗೇ ಇದ್ರು. ಏನು ಕಾರಣಕ್ಕೆ ಏನು ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಅಂತ. ಅಮ್ಮ, ನನ್ನ ಹಣ, ಮನೇಲಿ ಇರೋ ವಸ್ತು ನೀವೇ ತೆಗೆದುಕೊಂಡು ಹೋಗಿ. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಸುಮಂತ್ ಜೈನ್ ತನ್ನ ತಾಯಿಗೆ ವಾಟ್ಸ್ಆಪ್ನಲ್ಲಿ ಸಂದೇಶ ಕಳುಹಿಸಿದ್ದು. ಅದರಲ್ಲಿ ನಾನು ಸಾಯುತ್ತಿದ್ದೇನೆ, ಈ ಮನೆ ನನ್ನದು ಎಂದು ಹೇಳಿಕೊಂಡು ಹೆಂಡತಿ ಜಗಳ ಮಾಡ್ತಿದ್ದಾಳೆ. ನನ್ನ ಪಿಎಫ್ ಹಣ, ಮನೆಯಲ್ಲಿರುವ ವಸ್ತುಗಳನ್ನ ನೀವೇ ತೆಗೆದುಕೊಂಡು ಹೋಗಿ ಎಂದು ಸಂದೇಶ ಕಳುಹಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಒಟ್ಟಿನಲ್ಲಿ ಪ್ರೀತಿ ಮಾಡುವ ಸಂದರ್ಭದಲ್ಲಿ ಇದ್ದಂತಹ ಪ್ರೀತಿ ಹಾಗೆ ಇದ್ದಿದ್ರೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ ಅನ್ಸುತ್ತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.